ನಮಸ್ಕಾರ ವೀಕ್ಷಕರಿಗೆ. ತುಂಬಾ ಜನ ರಿಪ್ಲೈ ಮಾಡಿದಾರ, ಚೆನ್ನಾಗಿ ಬರ್ತಿದೆ ಕತೆ, ಮುಂದುವರಿಸಿ ಅಂತ. ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಬಟನ್ ಕೊಡೋದು ಮಾತ್ರ ಮರಿಬೇಡಿ. ಅದರಿಂದ ನನ್ನ ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗುತ್ತೆ. ಅಲ್ಲ ಬೋಳಿ ಮಗನ, ಕುಡಿಯೋದು ಕಲ್ತಿಯಲ್ಲ? ಎಕ್ಸ್ಕ್ಯೂಸ್ ಮೀ, ಆರ್ ನೀವು ಪಕ್ಕ ಇವ್ ಇಂಗ್ಲಿಷ್ ಮಾತಾಡಕತ್ತಾನ ಅಂದ್ರೆ ಕೊಡದಾನ. ಮಕ್ಕಳ ಆಯ್ತು ನಿನಗ. ಇಷ್ಟ ದಿವಸ ಅಕ್ಕ ಎಲ್ಲಾನು ಅಪ್ಪನಿಂದ ಹೈಡ್ ಮಾಡ್ತಿದ್ಲು, ಇನ್ನ ಮೇಲೆ ಐತ್ರಲ್ಲ ನಿಮಗ. ನಾನಂತ್ರ ಎಲ್ಲ ಎಕ್ಸ್ಪೋಸ್ ಮಾಡ್ತೀನಿ. ಅಂದ್ರೆ ನಿಮ್ದೆಲ್ಲ ನಮ್ಮ ಅಪ್ಪ ಗೊತ್ತಾತ, ನಿಮ್ಮನ್ನೆಲ್ಲ ಒಂದ್ ದಾರಿಗೆ ತರ್ತಾನ. ಇಲ್ಲ ಅಂದ್ರೆ ಹಿಂಗ ರೊಕ್ಕ ಹಾಳು ಮಾಡ್ಕೊಂತ ಎಲ್ಲಿ ಮತ್ ನಮ್ಮ ಅಕ್ಕನ ಕಾಡ್ಕೊಂತ ಕುಂದಿರ್ತೀರಿ ನೀವು. ಬಾರ್ಲಾ ಕೆಳಗ, ಬಾಲಾ ಹೊಲಸ್ ಬಾಲ ಆಯ್ತಾಗ. ಐ ಮಿಸ್ಟರ್, ಹೂ ಆರ್ ಯು? ಹೂ ಆರ್ ಯು? ನನಗ ಯಾರಂತ ಕೇಳ್ತೀಯ? ಲಾಟನ ನಿನ್ಕಿನ ಚಂದಂಗ ಇಂಗ್ಲಿಷ್ ಬರತ್ ನನಗ. ನೀನು ಕುಡ್ದಾಗ ಇಂಗ್ಲಿಷ್ ಮಾತಾಡ್ತಿ. Excuse me, why you holding my shirt? ಅಯ್ಯೋ ಬಟ್ಲರ್ ಇಂಗ್ಲಿಷ್. ಏನ ಹೋಲ್ಡಿಂಗ? ನೀನು ಗಿಕ್ಕಸ್ತೀನಿ ಬಾಲ. ಅದಕ್ಕೋದ್ ಮೀ ಬಿಡಿ ನನ್ನ. ಚಂದಂಗ ಮಾತಾಡಿದ್ರ ಚಲೋ ಹೊತ್ತ ನಿನಗ. ಇಲ್ಲ ಅಂದ್ರೆ ನಿನಗೆ ಜಪ್ಕಿನ ಬೀಳ್ತಾವ್. ನಾನ್ ನೋಡ್ರಿ ಫಾರಿನ್ ಇಂಗ್ಲಿಷ್. ಐ ಆಮ್ ಅ ಥರ್ಡಿ ಮ್ಯಾನ್. ಐ ಕ್ಯಾನ್ ಡೂ 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 ಡು 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 ಕುಡು ಡು ಡು. ಅಪ್ಪ ಬೀಳ್ತಾನಪ್ಪ ಅವ. ಅಲ್ಲ, ಹೊತ್ತು ನೋಡಂಗಿಲ್ಲ, ಗೊತ್ತು ನೋಡಂಗಿಲ್ಲ. ಮಧ್ಯಾಹ್ನ ಹೊತ್ನ್ಯಾಗ ಫುಲ್ ಟೈಟ್ ಆಗಿ ನೀವ. ಇವ್ನು ಏನ್ ಮಾಡುದ? ಅಪ್ಪ ರೋಡ್ನಾಗ ಏನು ಮಾಡೋದು ಬೇಡ, ಮನಿ ಕರ್ಕೊಂಡು ಹೋಗೋಣ. ಇಲ್ಲಾಂದ್ರೆ ನಮ್ದು ಮರ್ಯಾದೆ ಹೋಗುತ್ತಾ, ಅವನಂತೂ ಮರ್ಯಾದೆ ಇಲ್ಲ ಬಿಡು. ಹೋಗು ನಡಿ. ಹೌದವಾ, ನೀ ಹೇಳ್ದು ಕರೆ ಐತಿ. ಡಂಕಣಕ ಅಂತ ಇಂತೂ ಮಾರಿ ಹಬ್ಬ. ಯಾಕ್ಲಾ ಮಗ, ಅವಂಗ ಯಾಕ ಹಂಗ ಹೊಡ್ಯಾಕತ್ತಿ? ಯವ್ವ, ಇವ ಹಗ್ಲೊತ್ನ್ಯಾಗ ಕುಡಿಯಾಕತ್ತಾನ್ರಿ. ಹೌದು ಮಗ, ಮೊನ್ನೆ ಸಲನು ಹಿಂಗಾಗಿತ್ತು. ಅವ್ರವ್ ಏನ ಅಂದ ಸುಮ್ಮ ಮಕ್ಕೊಂಡಿದ್ದ. ಇವಾಗ ಹಗ್ಲತ್ನಾಗ ಕುಡಿಯಾಕತ್ತೈತಿಯವ್ವ. ನಾನ್ ರೊಕ್ಕ ಎಲ್ಲ ತಗೊಂಡ್ ಹೊಂಟೈತಿ. ಕಳ್ತನ ಬೇರೆ ಮಾಡಕತ್ತಾನ. ಎಕ್ಸ್ಕ್ಯೂಸ್ ಮೀ, ನನ್ನ ಕೈಯನ್ನು ಬಿಡಿ ಬಿಡಿ ನನಗ. ಏಯ್ ಬಿಡಲೈ. ನನಗಲ್ಲಿ ಅಂತೀಯ? ಅಪ್ಪ ಈ ಕರ್ಸಂದ. ಅಯ್ಯ ಅಪ್ಪ, ನೀವೇನಿಲ್ಲ? ಎಚ್ಚರದಿ ಗೊತ್ತಾತ ನಾನ್ ಯಾರಂತ? ಅಲ್ಲ, ಅದು ಅದು ಅಪ್ಪ ಇನ್ನೊಂದ್ ಈ ಕರ್ಸ, ಇನ್ನೊಂದ್ ಸ್ವಲ್ಪ ಎಚ್ಚರ. ಅಲ್ಲ, ನೀವ್ ಯಾಕೆ ನನ್ನ ಮಗ ಹೊಡ್ಯಾಕತ್ತೀರಿ? ನಿನ್ನ ಮಗ ಏನ್ ಗಣಂದರ ಕೆಲಸ ಮಾಡಿ ನೋಡೋದಿತ್ತು. ಮತ್ ಕುಡಿದ್ ಬಂದಿ ಅಲ್ಲ? ಸರಿನೇ ಸೈಡ್ ಒಂದ್ ನಾಲ್ಕು ಕೃಷಿದ್ರು ಗೊತ್ತಾಗತ್ತೆ. ಇದನ್ನ ನಾನು ಸಣ್ಣ ರೆಕ್ಲೆ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಈಗೆಲ್ಲ ಮ್ಯಾಲೆ ಏರ್ ಕುಂತು ಬಿಟ್ಟ ಇವು. ಅದೇನಂತಾರಲ್ಲ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತಿ ಅಂತ ಹೇಳಿ. ಅವ್ನ್ ರೊಕ್ಕ ಕಡಿಯಾಕತ್ತಾವಂತಲ್ಲ, ನಿನಗರ ಗೊತ್ತಾಗಲ್ಲ. ನೊಂದಿಟ್ಟು ನಿನಗೆ ಗೊತ್ತೈತಂತಲ್ಲ ಅವ್ನು ಕುಡಿಯುದು. ನನಗೊಂದು ಕಿವಿ ಇಡ್ಬೇಕಿಲ್ಲ. ಅಲ್ಲ, ಏನೋ ಬಿಡ್ತಾನ ಅಂತ ಅನ್ಕೊಂಡೆ. ಅಲ್ರಿ, ಹೋಗ್ಲಿ ಬಿಡ್ರಿ, ನಾ ಎಲ್ಲ ಬಿಡಿಸ್ತೀನಿ. ಏನ್ ಬಿಡಿಸ್ತಿ? ಬಿಡ್ರಿ, ನಿಮ್ ಗುಣನ ಬಂದೈತದ. ಅಲ್ಲ, ನೀವು ಎಷ್ಟು ಕುಡಿತಿದ್ರಲ್ಲ, ನೀವು ಕುಡ್ದಾಗ ಇಂಗ್ಲಿಷ್ನ ಮಾತಾಡ್ತಿದ್ರಿ. ಅದ್ರಾಗ ಏನೈತೀಗ? ನನ್ನ ಮಗ ಕುಡಿಯಾಕತ್ತಾನ, ಏನೋ ಬಿಡ್ತಾನ. ನಾ ಕುಡಿತಿದ್ದೆ. ನಾ ಯಾವ್ದು ಕುಡಿತಿದ್ದೆ, ಏನ್ ಮಾಡಿದ್ದೆ ಅನ್ನೋದು ನಿನಗೂ ಗೊತ್ತೈತಿ, ಎಲ್ಲ ಗೊತ್ತೈತಿ. ಅದು ಕುಡಿಯತ್ತಾನ. ಅವಂಗೇನೋ ಎಕ್ಸಾಮ್ದಾಗ ಫೇಲ್ ಆಗ್ಯಾನಂತ, ಅದು ಕುಡಿಯಾಕತ್ತಾನ. ಅಲ್ಲ, ಎಕ್ಸಾಮ್ದಾಗ ಫೇಲ್ ಆದ್ರೆ ಕುಡಿತಾರನ್ರಿ ಚಿಕ್ಕಮ್ಮ? ಎಕ್ಸಾಮ್ದಾಗ ಫೇಲ್ ಆದ್ರೆ ಚಂದ ಓದ್ಕೊಂಡು ಓದ್ಬೇಕು. ಅದ ಬಿಟ್ಟು ಕುಡಿದು ಈ ಕೆಂಬಕ್ಕೆ. ಸುಮ್ ಕುಂದ್ರಿ, ನಾ ಇಲ್ಲಿ ಮಾತಾಡ್ತೀನಿಲ್ಲ. ಅಕ್ಕಿ ಹೇಳಿದ್ರಿಗೆ ಏನ್ ತಪ್ಪೈತಿ? ಮಗ ಗಂಡ್ ಮಗ ಅಂತ ಮ್ಯಾಲೆ ಏರಿಸಿ ಕುಂತ ಬಿಟ್ವಿ. ಏನ್ ಕೇಳ್ತಾನೆಲ್ಲ ಕೊಟ್ವಿ. ಅದಕ್ಕೆ ಹಂಗ ಮಾಡಲ್ಲ. ಬಿಡ್ಬೇಡ್ಲಾ, ಬಿಸ್ತಿ ಇಡ್ಲಾ? ಹೌದವಾ, ಬಿಸ್ತಿ ಇಡ್ಲೇಬೇಕು. ಸರಿ ನೀನು ನೋಡ್ರಿ, ನನ್ ಮುಂದಂತೂ ಹೊಡಿಬೇಡ್ರಿ. ಈಗ ನಾಳೆ ಹೇಳ್ಕೊಂತೀನಿ ಅವ್ನ, ನೀವು ಬಿಟ್ಬಿಡ್ರಿ. ಈಗ ನಾಳೆ ಬುದ್ಧಿ ಕಲಿಸ್ತೀನಿ. ನೀನೇನ್ ಬುದ್ಧಿ ಕಲಿಸ್ತಿ? ಹೌದು, ಎಲ್ಲಿದಾಳ ನಿನ್ ಮಗಳು? ಇವತ್ತು ರವಿವಾರ, ಎಲ್ಲಿಗಳಕಿ? ಆಕಿ ಆಕಿ ಆಕೆನಗ ಆಕಿ ಕ್ಲಾಸ್ ಐತನ ಅಂತ ಹೇಳೋದು. ಏನ ಕಾಲೇಜ್ ಐತಂತ ಅಂದ್ಲಪ್ಪ. ಕಾಲೇಜ್ ಅಯ್ಯವ್ವ. ಇವತ್ತು ಭಾನುವಾರ ಬೇ. ಹೌದನ್ ಮಗ, ನಂಗ ಕಾಲೇಜ್ ಐತಜ್ಜಿ, ಬರ್ತೀನಿ ಅಂತಂದು. ನೋಡು ನಿನ್ನ ಮಕ್ಳು ಹಾದಿ ತಪ್ಪಾರ. ಅವ್ರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಸಾಲಿ ಹಚ್ಚಿ ನನ್ನ ಮಗಳು ಟಾಪರ್ ಬಂದಾಳ. ಅದನ್ನಾದ್ರೂ ಹೇಳಿದೆ ನೀನು? ಟಾಪ್ ಬಂದಿದ್ದೆ ಅದನ್ನೆಲ್ಲ ಮುಚ್ಚಿಟ್ಟಿ, ನಿನ್ನ ಮಗ ಫೇಲ್ ಆಗಿದ್ದು ಮುಚ್ಚಿಟ್ಟಿ, ಎಲ್ಲ ಮುಚ್ಚಿಟ್ಟು ನಾಟಕ ನಡೆಸಿ ನೀನು. ಎಷ್ಟು ದಿವಸ ಗೌರಿ ಇದ್ಲು, ಹೋಗ್ಲಿ ಬಿಡು ಅಂತ ಸುಮ್ಮಿದ್ದೆ. ನೋಡಿ, ನಿಮ್ಮನ್ನ ಒಬ್ಬೊಬ್ಬರನ್ನು ತಗೊಂತೀನಿ ಮತ್ ನಾ ಕೈ. ಯಾರು ಹೇಳಿದ್ರೆ ಇದನ್ನೆಲ್ಲ? ಈಗ ಯಾರೇನ್ ಹೇಳ್ಬೇಕು? ಕಣ್ಣಿಗೆ ಕಾಣಂಗಿಲ್ಲ ನನಗೆ. ಊರ್ ಜನ ಎಲ್ಲ ಮಾತಾಡ್ಕೊಳ್ತಾರ, ನೀನು ಬೆರ್ಕಿತ. ನಾನು ಸಾಕು, ನಾ ಬೆರಿಕಿದ್ದಲ್ಲೇನ ಈ ಮನಿ ಮಾಡೀನಿ. ಅದೊಂದ್ ದೊಡ್ಡ ಗಣಂದರ ಹೇಳ್ತಾಳ ನೋಡಿ, ಈ ಮಣಿ ಮಾಡೀನಿ ಅಂತೆ. ಅಪ್ಪ ಹೋಗ್ಲಿ ಬಿಡಿ, ಇವಾಗ ಹೋಗ್ಲಿ ಬಿಡು, ನಾ ಎಲ್ಲ ಮಾತಾಡ್ತೀನಿ, ಬಾನಿ. ಈ ಸುಮಿರುವ ಈಕಿಗೆ ಬಾದಿನಾಗೈತಿ. ಈಕಿ ಯಾವಾಗ ಬುದ್ಧಿ ಕಲಿತಾಳ? ಎಷ್ಟ ಸಲ ಏನ್ ಬುದ್ಧಿ ಹೇಳಿದ್ರು ಈಕಿ ಬುದ್ಧಿನ ಬರವಲ್ದು. ನಾಳೆ ಮಕ್ಳು ಹದಿಗೆಟ್ಟ ಹೈದರಾಬಾದ್ ಹಾಕೋಲ್ಲ, ಅವಾಗ ಬುದ್ಧಿ ಬರೋದು ಇದಕ್ಕೆ. ಮೈ ಮಾಮ್, ಪಾಪಾ ಟಾಕಿಂಗ್ ಟೂ ಮಚ್. ಇಂಗ್ಲಿಷ್ ಮಾತ್ರ ಸ್ಟಾರ್ಟ್ ಮಾಡಿದ್ ನೋಡಪ್ಪ, ಇನ್ನೊಂದು ಕರ್ಸ. ಸರಿ ನೀನು ಹೋಗ್ರಿ, ನೀವು ಸುಮ್ಮ ಹೋಗ್ರಿ. ನನಗೆ ಗೊತ್ತಲೇ ಎಲ್ಲ ನಿಂದ ಕೈವಾಡ ಅಂತ ಹೇಳಿ. ಚಿಕ್ಕಮ್ಮ ಕಿವಿ ಬಿಡು ಚಿಕ್ಕಮ್ಮ. ನೋಡ್ ಚಿಕ್ಕಮ್ಮ, ನೀನ್ ಹೇಳ್ದಂಗ ತಾಳಕ್ ಕುಣಿಯಕ್ಕಾಗಲ್ಲ. ಫಸ್ಟ್ ನಿನ್ ಮಕ್ಕಳು ನೀನ್ ನೋಡ್ಕೊ. ಇಷ್ಟ ದಿವಸ ಏನೋ ನನ್ನ ಕಾಲೇಜ್ ಫೀ ಕಟ್ತಿ, ಅದು ಮಾಡ್ತಿ ಅಂತ ನಿಮ್ ತಾಳಕ್ ತಕ್ಕಂಗ ಕೊಡಿದೆ ನಾನು. ಎಲ್ಲ ನಂದಕ್ಕ ಬುಡಕ್ ಬರಾಕತ್ತೀನಿ ಅಂದ್ ಬೆಳಕ ನಾನು ಏನು ಮಾಡಂಗಿಲ್ಲ. ಸರಿ ಅತ್ತಾಗ ಅಲ್ಲ ಬೆರಕಿ, ನನ್ನ ದುಗಸ್ತೆ ಬಾಳ ಬಲ್ತಿ ಬಿಡುವ ನೀನು. ನಾನೇನೋ ಬಲ್ತಿಲ್ಲ, ಇದ್ದಂಗ ಹೇಳಾಕತ್ತೀನಿ. ಮೊದ್ಲ ನಿನ್ ಮಕ್ಕಳನ್ನ ಹದಬಸ್ನಾಗ ಇಟ್ಕೊಂಡ್ ಕಳಿ. ನೀನು ನನ್ನ ಮಗಳಂತ ಸಾಕಾಕತ್ತೀನಿ. ಅಯ್ಯೋ, ನೀನು ನಮ್ಮನ್ನ ಮಕ್ಕಳಂತ ಹಂಗಂತಿದ್ರ ನಮ್ಮ ಮೂರನೇ ತಂಗಿ ಎಲ್ಲರೂ ಹೋದಾಗ ನೀನು ಸುಮ್ಮನೆ ಕುಂದಿರ್ತಿದ್ದಿಲ್ಲ. ನಮ್ಮ ಅಕ್ಕನ ಮುದುಕಕ್ಕೆ ಕಟ್ತಿದ್ದಿಲ್ಲ. ಈಗ ನನ್ನ ಜೀವನ ಹಾಳು ಮಾಡ್ಬೇಕಂತ ನಿಂತೇನ? ಅದು ಆ ದೇವರಿಂದ ಬಂದ್ರೂ ಸಾಧ್ಯ ಇಲ್ಲ. ನಾನು ಅವ್ರಿಬ್ರು ಹಂಗ ಅಂಜುಬುರಿಕೆ ಅಂತೂ ಅಲ್ಲ. ನೀ ಗಡ್ಡಿಬೇರಿ ಅನ್ನೋದು ಗೊತ್ತೈತು ನನಗೆ. ಏನಾರ ತಿಳ್ಕೊ.
ಮೊದ್ಲ ನಿನ್ ಮಕ್ಕಳು ನೋಡ್ಕೊ. ಮೊದ್ಲ ಕಾಲೇಜ್ ಇಲ್ಲ ಅಂದ್ರೂ ಕಾಲೇಜಿಗೆ ಹೋಗಿದಂತಾಳ, ಕಾಲೇಜಿಗೆ ಬರ್ತಾನೆ ಇಲ್ಲ. ಮೊದ್ಲ ನಿನ್ ಮಕ್ಕಳನ್ನ ಸುದ್ದಂಗ್ ದಾರಿ ಇಟ್ಕೋ, ನಮ್ಮನೇನ್ ಇಟ್ಕೊಂತಿ. ಅಲಾ ಬಿಟ್ಟಿ ಬಾಯಿ ಉದ್ದಾಗ್ಯಾತಲ್ ನಿಂದೆ. ಅದೇನೋ ಅಂತಾರಲ್ಲ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೋದ್ನಂತ. ಆ ಜಾತಿಗೆ ಸೇರಿದಾರ ನೀವೆಲ್ಲ. ನಿಜಾನ ಹೇಳಾಕತ್ತೀನಿ ನೋಡು. ಮಂಜುಳಾ ಅಂತೂ ಕಾಲೇಜಿಗೆ ಬಂದಿಲ್ಲ ಒಂದು ವಾರದಿಂದ. ಬರೀ 2 ಪೀರಿಯಡ್ ಇರ್ತಾಳ, 3ನೇ ಪೀರಿಯಡ್ ಬಂಕ್ ಹಾಕಳ. ಇರ್ಲಿ ನೋಡ್ಕೊಂತೀನಿ. ಏ ಬಾಲ, ಕರೆಕ್ಟ್ ಮಾತಾಡಿದ್ ನೋಡುವ. ಹಿಂಗ ಮಾತಾಡ್ಬೇಕು ಅವಕ್ಕ. ಇಲ್ಲ ಅಂದ್ರ ನಿನ್ನು ಗೌರಿ ಗತೆ ಮೂಲ್ ಗುಂಪು ಮಾಡಿರ್ತಾರ. ಅಜ್ಜಿ ನೀ ಏನ್ ಚಿಂತೆ ಮಾಡ್ಬೇಡ. ಅವ್ರನ್ನ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಅನ್ನೋದು ಗೊತ್ತಾಗೈತೆ ನನಗೆ. ಹಿಂಗ ಹಂಚ್ಕೊಂತ ಹೋದ್ನಿ ಅಂದ್ರೆ ನನ್ನ ಜೀವನನು ಹಾಳು ಮಾಡಿರ್ತಾರೆ ಇವ್ರು. ಈಗ ಆಲ್ರೆಡಿ ಅಕ್ಕನ ಜೀವನನು ಹಾಳು ಮಾಡ್ಯಾರ. ಯಾಕವ ಮಗಳ ಏನಾತ? ಹೌದು, ನಿಮ್ಮ ಅಕ್ಕನ ಮನೆಗೆ ಹೋಗಿದ್ದಲ್ಲ, ಏನಂದ್ಲ? ಆರಾಮದಾಳ ಇಲ್ಲ? ಏನಾರ ಆತನ ಮತ್ತ? ಹಂಗೇನಿಲ್ಲ ಅಜ್ಜಿ, ಆರಾಮದಾಳ. ಆದ್ರ ನಿಂಗೆ ಗೊತ್ತಲ್ಲ, ಆಕಿ ಮಾತಾಡಂಗಿಲ್ವ. ಎಲ್ಲಿ ತಪ್ಪೈತಿ ಅದು ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ ಆಕಿಗೆ. ಎಲ್ಲಾದ್ರಲ್ಲೂ ಒಳ್ಳೇದ್ ಹುಡ್ಕೊಂತ ಹೋಗ್ತಾಳ. ಹಂಗಾಗಿ ಅಲ್ಲಿಯೂ ಒಂದಿಷ್ಟು ಜನ ಅದಾವ್, ಏನ್ ಮಾಡಕ್ಕಾಗಲ್ಲ. ಇದ್ದಿದ್ದಲ್ಲ ಬೆಲ್ಲಿದ್ದಲ್ಲೇ ಇರುಬಿಗಳು. ಹೆಂಗಂತೀವ ಅರ್ಥನ ಆಗ್ಲಿಲ್ಲ. ಅಲ್ಲಿ ಕಷ್ಟಪಡಕತ್ತಾಳೆ ನನ್ನ ಮೊಮ್ಮಗಳು. ಕಷ್ಟ ಅಂತಲ್ಲ, ಅವ್ರು ಮಾತಾಡೋ ಮಾತುಗಳಿಗೆ ಎದುರು ನಿಂತು ಮಾತಾಡಬಾರ್ದಕ್ಕಿ. ಹಂಗಾಗಿ ಕಷ್ಟ ಆಗತೈತಿ. ಇರ್ಲಿ, ಟೈಮ್ ಬರುತ್ತೆ ಎಲ್ಲದಕ್ಕೂ. ಮಂಜುಳಾ, ಏ ಮಂಜುಳಾ. ಅಲ್ಲ, ಅರ್ಜೆಂಟಾಗಿ ಬಾ ಅಂತಂದು ಏನ್ ವಿಷಯ, ಏನ್ ಹೇಳ? ಅಲ್ಲ, ಹಂಗ್ಯಾಕ ಅವಸರ ಮಾಡಕತ್ತಿ? ಅವಸರ ಅಂತಲ್ಲ, ನೀ ಅರ್ಜೆಂಟ್ ಬಾ ಅಂದಲ್ಲ ಅದಕ್ಕೆ. ಏನಕ್ಕಂತಂದ್ರ ನಿನ್ ಮಾತಾಡ್ಬೇಕು ನೋಡ್ಬೇಕು ಅಂತ ಭಾಳ ಆಸೆ ಆಗತ್ತೆ ಅದಕ್ಕೆ. ಆಮೇಲೆ ನಿಂಗೆ ಒಂದು ಇದನ್ನ ತೋರ್ಸಕ್ಕೆ ನಾವು ಒಂದು ಅಪಾರ್ಟ್ಮೆಂಟ್ ತೊಗೊಂಡಿವ್ಯಾ. ಅದ್ರ ಮನೆ ಓಪನಿಂಗ್ ಐತಿ ನಾಳೆ ಮುಂದಿನ ವಾರ. ನೀನು ತಪ್ಪದೆ ಬರ್ಬೇಕಾ ಮತ್ತೆ? ಹೌದಾ, ನಿಜವಾಗ್ಲೂ? ಹಾಂ, ಅಲ್ಲೇ ನಾ ಇಬ್ರಿನ ಮೇಲಿಂದ ಅಲ್ಲೇ ಇರೋದು, ಅದ ಅಪಾರ್ಟ್ಮೆಂಟ್. ಹಾಂ, ನೀ ಹೇಳಿದ್ದೇನ ನನಗೇನು ಖುಷಿ ಆಯ್ತು. ಆದ್ರೆ ಅಪಾರ್ಟ್ಮೆಂಟ್ ಯಾರ ಹೆಸರೈತಿ? ನನ್ನ ಹೆಸರಲ್ಲೇ ಮಾಡ್ತೀನಿ ಅಂತ ಅಂದಾಳ ಅವ್ವ. ನೀ ಏನು ತಿನ್ಕಿರ್ಸ್ಕೊಬಿಡ. ನನ್ನ ಹೆಸರಲ್ಲೇ ಆತಂತಂದ್ರೆ ನಿನ್ನ ಹೆಸರಲ್ಲೇ ಮಾಡ್ಬಿಡ್ತೀನಿ. ಏನು? ನಿಜವಾಗ್ಲೂ? ಹ್ಞೂ, ನಿಜಾನ. ಆಮೇಲೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಏನ? ನೀನು ಯಾರಿಗೂ ಹೋಗ್ಬೇಡ, ನಿಮ್ಮ ಮಕ್ಕಳು ಗೊತ್ತಿಲ್ಲ. ಅದ್ರ ಬಗ್ಗೆ ಚಿಂತೆ ಬಿಡು. ಮತ್ತೆ ಇದ ಖುಷಿಗೆ ಸರಿ ಅಷ್ಟೇನಾ? ಆಮೇಲೆ ಟ್ರಿಪ್ಪಿಗೆ ಹೋಗೋಣ ಅಂತ ಹೇಳಿಲ್ಲ, ಆಗ ನೋಡಿದ್ರತ್ತು. ಸರಿ, ನಾನೇನು ಬರ್ತೀನಿ. ಮನ್ಯಾಗ ಮೊದಲೇ ಹೇಳಿ ಬಂದಿಲ್ಲ ನಾನು, ಅದಕ್ಕೆ. ಇಂತ ಕೂಡ ಇನ್ನೊಂದು ಸ್ವಲ್ಪ ನಿನ್ನ ಜೋಡಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತೀನಿ. ಇಲ್ಲ, ಹೋಗ್ತೀನಿ. ಮತ್ತೆ ಯಾವಾಗ ಬರ್ತೀನಿ ನೀನು? ಸರಿ. ಈಕೆ ಹೋದ್ಲಾ? ಈಕೆ ಫೋನ್ ಹಚ್ಚು ನೀನು. ಹಲೋ. ವಾವ್, ನಿನ್ನ ಸ್ವೀಟ್ ವಾಯ್ಸ್ ಇಂತ ನಂದು ಇವತ್ತು ಜೀವನನೇ ಫುಲ್ ಹ್ಯಾಪಿ ಅನಿಸ್ತಿದೆ. ನಿಜವಾಗ್ಲೂ? ಹಾ, ನಿಜವಾಗ್ಲೂ. ಎಲ್ಲಿದೀಯಾ? ಮೀಟ್ ಆಗ್ಬೇಕು ಅನಿಸ್ತಿದೆ. ನಿನ್ನ ನೋಡಿ ತುಂಬಾ ದಿನ ಅನಿಸ್ತಿದೆ. ಅಲ್ಲ, ಇವತ್ತಾನೇ ನೀವು ನನ್ನ ಪ್ರಪೋಸಲ್ ಎಕ್ಸೆಪ್ಟ್ ಮಾಡಿದ್ದೀರಾ. ನಮ್ಮ ಮನೇಲಿ ಎಲ್ಲರೂ ಎಕ್ಸೆಪ್ಟ್ ಮಾಡಿದ್ದಾರೆ. ಅದೇಗೆ ನಿಮಗೆ ಇಷ್ಟು ಬೇಗ ನನ್ನ ನೆನಪಾಗ್ತಿದೆ? ನನಗೆ ನಿಮ್ಮನ್ನು ನೋಡಿದಾಗಿನಿಂದ ಒಂದೊಂದು ಕ್ಷಣ ಒಂದೊಂದು ದಿನಾನು ಒಂದೊಂದು ಯುಗ ಕಳೆದಂಗೆ ಆಗ್ತಿದೆ, ಗೊತ್ತಾ ನಿಮಗೆ? ಅಷ್ಟು ನಿಮ್ಮ ರೂಪ ನನ್ನ ಕಣ್ಣಲ್ಲಿ ತುಂಬಿಕೊಂಡಿದೆ. ನಿಜವಾಗ್ಲೂ? ಹಾ, ನಿಜವಾಗ್ಲು. ಸರಿಯಾಗಿದ್ರೆ ಬನ್ನಿ, ನಮ್ಮ ಮನೆ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲಿ ಬನ್ನಿ. ಸರಿ. ಮತ್ತೆ ನಿಮ್ಮ ಮನೇಲಿ ಹ್ಞೂ ಅಂದ್ರ ನಮ್ಮ ಮದುವೆ ಬಗ್ಗೆ? ನಮ್ಮ ಮನೇಲಿ ಹ್ಞೂ ಅಂದ್ರು. ನಿಮ್ಮಮ್ಮ ಹೇಳಿದ್ದಾರೆ ಎಲ್ಲ. ಯಾವಾಗಂತ ಎಂಗೇಜ್ಮೆಂಟ್? ನೆಕ್ಸ್ಟ್ ವೀಕ್ ಎಂಗೇಜ್ಮೆಂಟ್. ನಿಜವಾಗ್ಲು? ಹಾ, ನಿಜವಾಗ್ಲು. ಅಪ್ಪ ಏನೋ ಹೇಳ್ತಿದ್ದ ಇವತ್ತು, ನಮ್ದೇನೋ ಬಿಸ್ನೆಸ್ ಕೊಲಾಬ್ರೇಷನ್ ಮಾಡಿಕೊಂಡು ನೀವು ಅದರಲ್ಲಿ ಪಾರ್ಟ್ನರ್ ಮಾಡ್ಕೋಬೇಕಂತ ಅಂತಿದ್ರು. ವಾವ್, ಎಂತ ಗುಡ್ ನ್ಯೂಸ್ ಕೊಟ್ಟೆ. ನೀನು ಬಂದೆ ನನ್ನ ಜೀವನದಲ್ಲಿ. ಎಲ್ಲ ಲಕ್ ಹಾಗೇ ಸ್ಟಾರ್ಟ್ ಆಯ್ತು ನೋಡು. ಓಕೆ, ನಾನು ಬರ್ತೀನಿ ನಿಮ್ಮ ಮನೆ ಹತ್ರ ಇವಾಗ. ಬನ್ನಿ, ನಾನು ಕಾಯ್ತಿರ್ತೀನಿ. ಸುಮ್ಮನೆ ನಮ್ಮ ಮನೆಗೆ ಬಂದ್ಬಿಡಿ. ನಿಮ್ಮ ಮನೆಗ? ಅಲ್ಲ, ನಿಮ್ಮಮ್ಮ ಅದು ಏನನ್ನಲ್ವಾ? ನಾನು ಹೇಳ್ತೀನಿ, ಬನ್ನಿ. ಸರಿ. ಇವಳೇನಾದ್ರೂ ಸಿಕ್ಬಿಟ್ರೆ ನನ್ನ ಲೈಫೇ ಸೆಟ್ಲ್ ಆಗುತ್ತೆ. ಅಲ್ಲ, ನಮ್ಮಮ್ಮ ಯಾಕೆ ಹಚ್ಕೊಂಡ್ ಅಡ್ಡಾಡಕತ್ತಾಳ? ಏನು ಅಂತ ಪರಿ ಟೆನ್ಷನ್ ತಗೊಂಡಾಳ? ನಾಳೆ ಮನೆಗೆ ಓಪನಿಂಗ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾಳ. ಏನು ಅನ್ನ ಇನ್ನೂ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾಳ? ನಾನು ಹೋಗಿ ಕೇಳಿದ್ರ ನಿಂದ್ರ, ಏನಮ್ಮ ಇಷ್ಟೊಂದು ಯೋಚನೆ ಮಾಡತ್ತೀವಿ? ಅಯ್ಯೋ, ಯೋಚನೆ ಎಲ್ಲ ಕಣೆ, ಗುಡ್ ನ್ಯೂಸು. ಅವರು ನನ್ನ ಫ್ರೆಂಡ್ ಇದ್ನಲ್ಲ, ಅವಳು ಮದುವೆಗೆ ಒಪ್ಕೊಂಡಿದ್ದಾಳೆ. ಹೌದಾ? ನಿಮ್ಮ ಅಣ್ಣ ಇನ್ನಾದರೂ ಬರವಲ್ಲ, ಅದಕ್ಕೆ ಕಾಯ್ತಾ ಇದ್ದೀನಿ. ಅವನು ಮೇ ಬಿ ಅವಳನ್ನ ಮೀಟ್ ಆಗಕ್ಕೆ ಹೋಗಿರ್ತಾನೆ. ನೀನು ಚಿಂತೆ ಮಾಡಬೇಡ, ಬರ್ತಾನೆ ತಗೋ. ಆದರೆ ಗುಡ್ ನ್ಯೂಸ್ ಇದ್ರು ನೀನು ಯಾಕೆ ಮಗದಲ್ಲಿ ಸಪ್ತಿದೆ? ಅಲ್ಲ ಕಣೆ, ಗುಡ್ ನ್ಯೂಸ್ ಏನೋ ಓಕೆ, ಆದರೆ ಇದು ಫ್ಯಾಕ್ಟ್ರಿದೆಲ್ಲ ನಮ್ಮ ಕೈಗೆ ತಪ್ತಿದೆಯಲ್ಲ, ಅದೊಂದು ಯೋಚನೆ ಆಗ್ತಿದೆ ನನಗೆ. ಆಮೇಲೆ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ನಾನು ಏನಂದಿದ್ದೆ ಅಂದರೆ ಅವ್ರಿಗೆ, ಈ ಮದುವೆ ಏನಾದರೂ ಆದರೆ ನಮ್ಮದು ಕ್ಲಾತ್ ಫ್ಯಾಕ್ಟ್ರಿ ಇದೆಯಲ್ಲ, ಅದಕ್ಕೆ ಓನರ್ ನನ್ನ ಮಗನೇ ಆಗ್ತಾನೆ, ಆಗ ನಾವು ನೀವು ಕೊಲಾಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಬಿಸ್ನೆಸ್ ಕೊಲಾಬ್ರೇಟ್ ಮಾಡ್ಕೊಳ್ಳೋಣ ಅಂತಂದಿದ್ದೆ. ಆದರೆ ಈಗ ಕ್ಲಾತ್ ಫ್ಯಾಕ್ಟ್ರಿ ಹೋಗಿ ಹೋಗಿ ಶ್ಯಾಮ್ ಅಥವಾ ರಾಮ್ ನೋಡ್ಕೊತೀನಿ ಅಂತ ಏನೇನೋ ಹೇಳ್ತಿದ್ದಾರೆ. ಯಾವುದು ಏನೂ ಅರ್ಥನೇ ಆಗ್ತಿಲ್ಲ ಕಣೆ. ನಂಗರು ತಲೆ ಔಟ್ ಆಗ್ತಿದೆ. ಇವ್ಗೆ ಯಾವುದಾದ್ರೂ ಅಧಿಕಾರ ಕೊಡಿಸ್ಬೇಕು ಅಂದರೆ. ಅಮ್ಮ, ನೀ ಯೋಚನೆ ಮಾಡಬೇಡ, ಏನಾದರೂ ಒಂದಾಗತ್ತೆ, ಸುಮ್ಮನಿರು. ಏನಾಗುತ್ತೋ ಏನೋ. ನಂಗಾರ ಇಷ್ಟು ಹೊಟ್ಟೆ ಉರಿ ಆಗತ್ತೈತೆ ಅಂದ್ರೆ ಅಷ್ಟು ಹೊಟ್ಟೆ ಉರಿ ಆಗತ್ತೈತಿ. ಇವ್ರು ನೋಡಿದ್ರೆ ಇಷ್ಟು ಸೆಲೆಬ್ರೇಟ್ ಮಾಡಕತ್ತಾರಲ್ಲ. ಹ್ಞೂಮ್ಮ, ನನಗೂ ಅದೇ ಬೇಜಾರಾಗಿರೋದು. ಏನು ಇವರಿಬ್ರು ಮತ್ತೇನು ಪ್ಲಾನ್ ಮಾಡಕತ್ತಾರ? ನಂಗೆ ಯಾಕೋ ಇವರಿಬ್ರ ಮೇಲೆ ಡೌಟು. ಚಿಕ್ಕಮ್ಮ, ಊಟಕ್ಕೆ ಕರೀತಿದ್ದಾರೆ, ಬನ್ನಿ. ಹಾಂ, ಬಂದೆ. ಇವಳು ಅವಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾಳೆ ಮಮ್ಮಿ? ಸುಮ್ಮನಿರು, ನಮ್ಮ ಮಾತು ಕೇಳುತ್ತೆ. ಚಿಕ್ಕಮ್ಮ,
ಎಲ್ರೂ ಊಟಕ್ಕೆ ಹೊರಗೆ ಹೋಗ್ಬೇಕು ಬನ್ನಿ ಎಂದೆ. ಹಾ ಹಾ ಬಂದೆ, ನೀ ಹೋಗಿರು, ನಮ್ಗೂ ಅಷ್ಟು ಹೊಟ್ಟೆ ಹಸಿ ಇಲ್ಲ, ನೀ ಹೋಗಿರು. ಹೊಟ್ಟೆ ಯಾಕೆ ಹಸಿ ಆಗುತ್ತೆ ಹೇಳಿ? ನಿಮಗೆ ನ್ಯೂಸ್ ಕೇಳಿದಂಗಿಂದ ನಿಮ್ಮ ಮಕ್ಕಳು ನೋಡಿದ್ರೆ ಗೊತ್ತಾಗ್ತಿದೆ. ಅಜ್ಜಿ ಚಿಕ್ಕಮ್ಮ ಏನೋ ಬರಲ್ವಂತೆ. ಸರಿ ನಾವ್ ಅಷ್ಟೇ ಹೋಗೋಣ ನೋಡ್ರಿ. ಎಲ್ರು ಬಂದ್ರನ? ಕರಿತೀನಿ ಎಲ್ರು. ಅಲ್ಲ ಗೌರಿಯಿಂದನೇ ಎಲ್ಲ ಚಲೋ ಆಗತೈತೆ ನಮ್ಮ ಮನೆಗೆ. ಅಲ್ಲ ಮನೆಯವ್ರಿಗೆ ಅನಾರೋಗ್ಯದಿಂದ ತುಂಬಾನೇ ತ್ರಾಸಾಗಿತ್ತು, ಈಗ ಅವರು ಆರಾಮಾಗ್ಯಾರ. ಮತ್ತೆ ಫ್ಯಾಕ್ಟ್ರಿ ಅಂತ ದೊಡ್ಡ ಡೀಲ್ ಆಗೈತೆ ಅಂದ್ರೆ ಚಲೋ ಅಲ್ಲನ. ಅದು ಹೋಗ್ಲಿ, ಮುಖ್ಯವಾಗಿ ನನ್ನ ಮಗ ಮೊಮ್ಮಗ ಮತ್ತೆ ನಾರ್ಮಲ್ ಆಗಲ್ಲ, ಅದು ಖುಷಿ ಪಡ್ಬೇಕು. ಏನ್ ಮಾಡ್ಲಿ, ಗೌರಿನ ಮೊಮ್ಮಗಳ ಅಂತ ಒಪ್ಕೊಳ್ಳೋ, ನೀ ಮನೆ ಸಸಿ ಅಂತ ಒಪ್ಕೊಳ್ಳೋ, ಏನ್ ಮಾಡ್ಲಿ? ಅಲ್ಲಿ ನೋಡಿದ್ರೆ ಮಗಳಿಗೆ ಮಾತು ಕೊಟ್ಟಿನಿ, ನಿನ್ ಮಗಳು ನನ್ನ ಮನೆ ಸಸಿ ಆಗಿ ತಗೊಂತೀನಿ ಅಂತ ಹೇಳಿ. ಅಕ್ಕಿ ನೋಡಿದ್ರೆ ರಾಮನ್ ಇಷ್ಟಪಡಕತ್ತಾಳ. ಒಂಥರ ಇಕ್ಕಟ್ನೆ ಸಿಕ್ಕಾಕೊಂಡ್ಬಿಟ್ಟಿನಿ ನಾನಂತರ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ದು. ಈಗ ಇಲ್ಲವಾ ನಿಂಗೆ ಬೇರೆ ಚಲೋತದಲ್ಲಿ ಮದುವೆ ಮಾಡ್ತೀನಿ ಅಂತಂದ್ರೆ ಮೊದ್ಲ ಕೆಟ್ಟೋಗೈತೆ ಸಂಬಂಧ, ಮತ್ತಡ ಕೆಡ್ತೈತಿ. ಮಗಳರ ಮೊಮ್ಮಕ್ಕಳರ ಮಾತಾಡ್ತಿದ್ರೆ ಇದು ಅದು ಆಗಲ್ಲ. ಏನ್ ಮಾಡ್ಬೇಕಂತನ ಗೊತ್ತಾಗಲ್ದು. ಅಮ್ಮ ಹೇಳಪ್ಪ. ಅಲ್ಲ ಏನ್ ಮಾಡತ್ತಿ? ಇನ್ನ ಇಲ್ಲೇ ಇದೆಯಲ್ಲ, ನಡ್ರಿ ಹೋಗುನು. ನಡ್ರಿ ಬಂದೆ. ಅಲ್ಲ ಎಲ್ಲಾರು ಗಾಡಿ ಹೋಯ್ತು ಬಂದು. ಹೌದಾ ಹೌದಾ, ಸರಿ ನಡ್ರಪ್ಪ. ತುಂಗಾ ತುಂಗಾ ಹೇಳ್ರಿ. ನಡ್ರಿ, ಎಷ್ಟೊತ್ ಮಾಡ್ತೀರಿ? ಅಲ್ರಿ ಅದು ಗೌರಿ ರೆಡಿ ಆಗತ್ತಿಲ್ಲ ಅಂತ ಹುಡುಗಿನ ಬಿಟ್ಟು ಎಲ್ಲಿ ಬರೋದು? ನಾವ್ ಅಷ್ಟೇ ಈಗ ಉಳಿದಿದ್ದೆ. ರಾಮ ಶ್ಯಾಮ ಎಲ್ಲರೂ ಹೋದ್ರಿ ಈಗ. ಹೌದಾ, ಬರ್ರಿ ಹಂಗಾರೆ ನಾನು ಕರ್ಕೊಂಡು ಹೋಗ್ತೀನಿ ಹಂಗಾರೆ ನಿಮ್ನೆಲ್ಲ. ಅತ್ತಿರಿ ಏನ್ ಹೇಳ. ಅಲ್ಲ ನಾನೇನಂತೀನಿ ಅಂದ್ರೆ ಗೌರಿನ ಹೆಂಗಾದ್ರೂ ಮಾಡಿ ಪ್ರಾಜೆಕ್ಟಿಗೆ ಹಾಕೋ ತರ ಮಾಡ್ರಿ. ನೋಡೋಣ ತಗೋ. ಅಷ್ಟಕ್ಕಿನ ಈ ಮನೆ ಸಸಿ ಅಂತ ಒಪ್ಕೊಂತೀನಿ, ಆಮೇಲೆ ನೋಡ್ತೀನಿ. ಒಪ್ಕೊಂತೀನಿ ಅಂತ ಅನ್ನಕತ್ತಿರಲ್ಲ, ಅಷ್ಟ ಖುಷಿ ಬಿಡ್ರಿ. ನಂಗೆ ತನಿಯೇ ಬರಲ್ಲ, ನೀ ಹೋಗಿ ಅಂತ ಮಾಡಿದ್ದೆ ನಾನು. ಅಯ್ಯೋ ಅಕ್ಕ, ನಂಗೆ ಯಾಕೋ ಹೊಟ್ಟೆ ಹಸ್ತಿಲ್ಲ, ಅವಾಗಲೇ ಪಿಜ್ಜಾ ತಿಂದ್ವಿ ನಾನು ಇಬ್ರು. ಹಂಗಾಗಿ ನಾವಿಬ್ರು ಏನು ಬರಂಗಿಲ್ಲ, ನೀವು ಹೋಗಿ ಬರ್ರಿ. ಮನೆ ಕಡೆ ಹುಷಾರ್ ನೋಡು, ಮನೆ ಬೀಗ ಹಾಕ, ಸ್ವಲ್ಪ ಲಕ್ಷ ಇರ್ಲಿ ಎಲ್ಲ ತದಲು. ಹಾ ಅತ್ತೆ, ನಾ ಎಲ್ಲ ನೋಡ್ಕೊಂತೀನಿ ನೋಡ್ರಿ. ಗೌರಿ ಬಂದೇನಮ್ಮ? ಹಾ ಬಂದೆ ಅತ್ತೆ. ಏನು ಇಷ್ಟೊಂದು ಸಿಂಪಲ್ ಆಗಿ ಹಾಕೊಂಡಿ? ನಾನು ಹಿಂಗೆ ಬೇರೆ ಹಾಕೋ ಅಂತ ಹೇಳಿದ್ನಲ್ಲ. ಇರ್ಲಿ ಬಿಡಿ ಅತ್ತೆ, ಇದೇ ಇರ್ಲಿ. ನಾನು ನೋಡ್ರಿ ಮತ್ತೆ ನೋಡ್ಕೊಂಡ್ರೆ ಆತು, ಹೊತ್ತಾಗತ್ತೆ ನೋಡ್ರಿ. ಅಲ್ಲ ಸರನ ಹಾಕೊಂಡಿರ? ಬೇಡ ಅತ್ತೆ ಬೇಡ. ಸಂಗೀತ ಮನೆ ಕಡೆ ಹುಷಾರ್ ನೋಡುವ. ಅಲ್ಲ ನಾ ಬರಂಗಿಲ್ಲ ಅಂದ್ರೆ ಒಬ್ಬರ ಕಾಳಜಿ ವಹಿಸಿದ್ರ ಇಲ್ಲಿ ಬಾ ಏನಾರು ತಿಂದು ಬರಕಂತ ಅಂತ ಹೇಳಿ ನಮ್ಮ ಜುಡಿಯರ್ ಹಂಗ ಬಾ ಅಂತಾರ. ನಾನು ಈಗ ಈ ಮನೆಯಿಂದ ಬೇರೆ ಮಾಡಕತ್ತಾರ ಇವ್ರು, ಮುಂದೆ ಹೆಂಗಂತ